ಅಮ್ಮ ನನ್ನ ಗಂಡನ ಇವಾಗ ಬಿಡಿಸ್ಕೊಂಬಿಟ್ಟು ಬರಕಿಲ್ವ ಹೇಳು, ನನಗದೆಲ್ಲ ಗೊತ್ತಿಲ್ಲ. ನನ್ನ ಗಂಡನಂತೂ ನೀನು ಬಿಡಿಸ್ಕೊಂಬಿಟ್ಟು ಬರ್ಬೇಕು ಅಷ್ಟೇ ಏನಿಯ. ಈಗ 1 ಲಕ್ಷ ಕೊಡು, 1 ಲಕ್ಷ ತಗೊಂಡು ಹೋಗ್ಬಿಟ್ಟು ನಾನಂತೂ ನನ್ನ ಗಂಡನ ಬಿಡಿಸ್ಕೊಂಬಿಟ್ಟು ಬರ್ತೀನಿ. ಹಿಂಗೆ ಇದ್ರೆ ಆಯ್ತದ? ನನ್ನ ಗಂಡ ನನಗೆ ಭಾಳ ಮುಖ್ಯ ಕಣಮ್ಮ. ನೋಡು, ನನ್ನ ಗಂಡ ನನಗೋಸ್ಕರನೇ ಎಲ್ಲ ಮಾಡಿರೋದು, ಬೇರೆ ಯಾರಿಗೋಸ್ಕರನೂ ಏನು ಮಾಡಿಲ್ಲ. ನನಗೋಸ್ಕರನೇ ಜಮೀನು ಮಾರಬೇಕು ಅಂತ ಹೇಳ್ಬಿಟ್ಟು ಎಂಟಿ ತಕ್ಕೋಗೋನು ಅಷ್ಟೇ ಏನಿಯ. ಅಷ್ಟು ಬಿಟ್ರೆ ಬೇರೆ ಯಾವ ಉದ್ದೇಶಕ್ಕೂ ನನ್ನ ಗಂಡ ಏನು ಹೋಗಿಲ್ಲ, ಸರಿನಾ ಅಮ್ಮ? ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಗಂಡನ ಬಿಡಿಸ್ಕೊಂಬಿಟ್ಟು ಬರೋಕ್ಕೆ ಕಾಸು ಕೊಡು, ಇಲ್ಲ ಅಂದರೆ ನಾನೇ ಸುಮ್ಕಿರಕ್ಕಿಲ್ಲ ಅಷ್ಟೇನೇನಿಯ. ಏನೇ ಮಾಡ್ತೀಯಾ? ಏನು ಮಾಡ್ತೀಯಾ? ಬತ್ತ ರಾಯರ್ ಕುದ್ರೆ ಕತ್ತೆ ಆಯ್ತಂತೆ ನಂಗೆ ಆಗೋಗ್ಬಿಟ್ಟೈತೆ ನಿಂದಂತಂದ್ರೆ. ಏನೇ ಮಾಡಂಗಿದ್ಯಾ ನೀನು? ಏನೇ ಮಾಡ್ತೀಯಾ? ನನಗೆ ಸುಮ್ಮನೆ ಏನೋ ತಿಕ್ಳು ಹತ್ತಿಸ್ಬಿಟ್ಟೆ ಅಂದರೆ ಸುಮ್ಮನಿರಕ್ಕಿಲ್ಲ. 10 ರೂಪಾಯಿ ನಿಂಗೆ ಕೊಡೋಕ್ಕಿಲ್ಲ. ಏನು ಮಾಡ್ತೀಯ ಹೇಳು? 10 ರೂಪಾಯಿ? 1 ರೂಪಾಯಿ ಕೊಡೋಕ್ಕಿಲ್ಲ ನಿನಗಂತೂ ಮನ್ಯಾಳಿ ಮಾಡೋದೆಲ್ಲ ಇಂಥದ್ದೇನಿಯ. ನಿನ್ನ ಗಂಡ ಆಗಲೇನಿ ಎಷ್ಟು ಲಕ್ಷನೇ? 4 ಲಕ್ಷ ಕಳೆದಂಗಾಯ್ತು ಕಳ್ಳನ ಮಗ. ಇನ್ನೂ ಅವನಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿದೆಯಲ್ಲ. ಅವ್ನು ಹೇಳಿದ ನಾಟಕ ಎಲ್ಲ ನಂಬ್ಕೊಂಡು ಮಗಳೇ ಬೇಡ, ಅವನು ಸವಾಸ ಬೇಡ, ಬಿಟ್ಬಿಡು. ನಾನು ಈಗಲೇ ಹೇಳ್ತಿದ್ದೀನಿ, ಅವನು ಅವ್ನು ಸವಾಸ ನೀನು ಬಿಟ್ಟಿದ್ದ ದಿನ ನೀನು ಉದ್ಧಾರ ಆಗೋದು, ಅಲ್ಲಿ ಗಂಟೆ ನೀನು ಉದ್ಧಾರ ಆಗಕ್ಕಿಲ್ಲ ನೀನು. ಅಮ್ಮ ಅದೆಲ್ಲ ಗೊತ್ತಿಲ್ಲ. ನನ್ನ ಗಂಡ ಏನು ಮಾಡಿದ್ರು ನನಗೋಸ್ಕರ ಅಷ್ಟೇ ಏನೇ ಮಾಡಿರ್ತಾನೆ, ಬೇರೆ ಯಾರಿಗೋಸ್ಕರನೂ ಮಾಡಿರಲ್ಲ. ನನ್ನ ಗಂಡ ಮಾಡಿರೋದೆಲ್ಲ ನನಗೋಸ್ಕರನೇನಿಯ. ನೋಡು, ನನಗೋಸ್ಕರ ಮಾಡೋನೆ ಅಂತ ಹೇಳಿದ್ಮೇಲೆ, ನನಗೋಸ್ಕರನೇ ಅಂತ ಹೇಳಿದ್ಮೇಲೆ ಅಷ್ಟೇ ಏನಿಯ. ನನ್ನ ಗಂಡನ ಬಿಡಿಸ್ಕೊಂಬಿಟ್ಟು ಬರೋ ಜವಾಬ್ದಾರಿ ನಂದೇನಿಯ. ನಾನು ನನ್ನ ಗಂಡನ ಬಿಡಿಸ್ಕೊಂಬಿಟ್ಟು ಬರಬೇಕು ಅಂದರೆ ನನ್ನ ಗಂಡನ ಬಿಡಿಸ್ಕೊಂಬಿಟ್ಟು ಬರಬೇಕು ಅಷ್ಟೇ ಏನಿಯ. ನನಗಂತೂ ನನ್ನ ಗಂಡ ಬೇಕು, ನನ್ನ ಗಂಡನ ಬಿಡಿಸ್ಕೊಂಬಿಟ್ಟು ಬರಬೇಕು. ನೀನು ಕಾಸು ಕೊಡಲಿಲ್ಲ ಅಂದರೆ ನಾನಂತೂ ಸುಮ್ಮನೆ ಬಿಡೋಕ್ಕಿಲ್ಲ ಅಷ್ಟೇ ಏನಿಯ. ಏನೇ ಮಾಡ್ತೀಯಾ? ಏನು ಮಾಡ್ತೀಯ ಮಾಡ್ಕೊ ಹೋಗಿ. ನೀನು ಏನು ಮಾಡ್ರು ನಾನು ತಲೆ ಕೆಡಿಸ್ಕೊಳಕ್ಕಿಲ್ಲ. ನನಗೆ ಎದುರಿಸ್ತೀಯೇ? ಎದುರಿಸ್ಬಿಟ್ಟು ನನಗೇನಿಯ ಇದು ಮಾಡ್ತೀಯೇ? ನೀನು ಏನು ಮಾಡ್ರು ನಾನು ತಲೆ ಕೆಡಿಸ್ಕೊಳ್ಳೋಂಥ ಮಗಳೇ ಅಲ್ಲ. ಹೋಗಿ ಅದೇನು ಮಾಡ್ತೀಯೋ ಮಾಡ್ಕೊ ಹೋಗಿ ನೀನಂತೂ ನೋಡ್ವೆ. ಆಯ್ತು ಬಿಡಮ್ಮ, ಆಮೇಲೆ ಯಾಕೆ ಮನೆಯಲ್ಲಿ ಹಿಂಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಏನಾರ ಹೇಳ್ಬೇಕು. ಅವಾಗ ನಿನಗಿರೋದು, ನಿನಗೆ ಸೊಸೆ ಮೇಲೆ ನೀಯ ಪಿರುತಿ, ನನ್ನ ಮೇಲೆ ನನ್ನ ಗಂಡನ ಮೇಲೆ ನಿಂಗೆ ಯಾವುದೇ ಪಿರುತಿನೂ ಇಲ್ಲ. ನಿಂಗಿರೋ ಪಿರುತಿ ಎಲ್ಲನೂ ಅವಳ ಮೇಲೆ ನೀ ಹಂಗೆ ನಿನ್ನ ಮಗಳ ಮೇಲೆ ನೀಯ ಪಿರುತಿ ಇರೋದು. ಆಯ್ತು ಬಿಡು, ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತು, ಸರಿಯಾಗಿ ಮಾಡ್ತೀನಿ. ಯಾರನ್ನ ನಮ್ಮ ಮನೆಗೆ ಮಾಟ ಗಿಟ ಮಾಡಿಸ್ಬಿಟ್ಟವ್ರ ಅಂತ ನಮ್ಮ ಮನೆಯವ್ರು ನಮಗೆ ಏನೇ ವಿರುದ್ಧವಾಗಿ ನಿಂತ್ಬಿಟ್ಟವ್ರಲ್ಲ. ಏನಾರ ಮಾಟ ಗಿಟ ನಡೀತಾಯ್ತಾ? ಏನಾರ ಮಾಟ ಗಿಟ ಮಾಡಿಸ್ಬಿಟ್ರ? ಅರ್ಥವೇ ಆಯ್ತಿಲ್ವ ನನಗೆ. ಏನೂ ನಡೀತೈತೆ ಮಾಟ ಗಿಟ ಅಂತ ಅನಿಸ್ತಪ್ಪ ನನಗಂತೂ. ಅದಕ್ಕೆ ನನ್ನ ಮೇಲೆ ಏನೇ ತಿರುಗಿ ಬೀಳ್ತಾವ್ರು ಇವರೆಲ್ಲನೂ. ನನ್ನ ಮೇಲೆ ಏನೇ ತಿರುಗಿ ಬಿದ್ದು ನನ್ನ ಏನೇ ಬೈದಾಡ್ತಾವ್ರೆ ಅಂತಂದರೆ ಏನೋ ಮಾಟ ಗಿಟ ಮಾಡಿಸೋರು ನಮ್ಮ ಮನೆಗೆ. ಅಯ್ಯೋ ಇವಳಿರಲಿ, ಇವಳಿನೇನು ಮಾಡ್ತಾಳೆ? ಮುನಿಸ್ಕೊಂಡಿಲ್ಲ ಅಂತ ಕುಂತ್ಕೊತಾಳೆ. ಅಷ್ಟು ಬಿಟ್ಟು ಇವಳ ಕೈಲಿ ಏನು ಮಾಡೋಕ್ಕಾಯ್ತದೆ? ಮುನಿಸ್ಕೊಂಡ್ಲಿ ತಕ. ಸಂಜೆ ಅಷ್ಟೊತ್ತಿಗೆ ಬತ್ತಾಳೆ. ಇನ್ನು ಯಾವ ಮನೆ ಐತೆ ಹೋಗೋಕ್ಕೆ? ಬಂದೇ ಬರಬೇಕಲ್ಲ ಸಂಜೆ ಅಷ್ಟೊತ್ತಿಗೆ. ಬತ್ತಾಳೆ ತಕ. ಟೆನ್ಷನ್ ತಗೋಬಾರ್ದ ನಿನ್ನ. ರೀ, ನಿಮ್ಮನ್ನು ನೋಡೋಕ್ಕೇನೇ ಬೇಜಾರಾಯ್ತದ್ರಿ. ನಿಮ್ಮನ್ನಂತೂ ನಿಜವಾಗೂ ಒಂಥರ ಅನ್ನಿಸ್ತದೆ ನನಗಂತೂ. ನಿಮ್ಮನ್ನು ನೋಡೋಕ್ಕೆ ಸಖತ್ತು ಅಂದರೆ ಸಖತ್ತು ಬೇಜಾರಾಯ್ತದೆ. ನಿಮ್ಮನ್ನಂತೂ ಹಿಂಗೆಲ್ಲನೂ ನೆನೆಸ್ಕೊಂಡ್ರೆ ನನಗಂತೂ ಒಂಥರ ಆಯ್ತದೆ. ನಿಜವಾಗೂ ಸಖತ್ತು ಬೇಜಾರಾಯ್ತದೆ. ನೋಡಿ, ನಮ್ಮ ಅಮ್ಮನ ಸಾಕಷ್ಟು ಪ್ರಯತ್ನ ಪಟ್ಟೆ, ದುಡ್ಡು ಕೇಳೋಕ್ಕೆ, ದುಡ್ಡು ಇಸ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಬೇಜಾನ್ ಪ್ರಯತ್ನ ಪಟ್ಟೆ. ಎಷ್ಟು ಪ್ರಯತ್ನ ಪಟ್ಟರು ನಮ್ಮಮ್ಮ ಅಂತೂ 10 ರೂಪಾಯಿ ಬಿಚ್ಚಂಗೆ ಕಾಣೆ. ಅದಕ್ಕೆ ಇವಾಗ ಒಂದು ಒಳ್ಳೆ ಉಪಾಯ ಮಾಡಿದ್ದೀನಿ. ಬರ್ರಿ ಹೋಗೋಣ. ನಾನು ಮಾಡಿರೋ ಪಿಲಾನ್ಗೆ ನಮ್ಮಮ್ಮ ಬಂದ್ಬಿಟ್ಟು ಕೈ ಮುಗಿದ್ಬಿಟ್ಟು ಕಾಸು ಕೊಡ್ತದೆ. ಬರ್ರಿ. ಅಯ್ಯೋ, ನಿಮ್ಮಮ್ಮ ಕೊಡ್ಲಿಲ್ವ ಕಾಸನ್ನ? ನಿಮ್ಮಮ್ಮ ಕೊಟ್ಟೇ ಕೊಡ್ತದೆ ಅಂತ ಅನ್ಕೊಂಡಿದ್ದೆ ನಾನಂತೂ. ಕೊಡದೆ ಇನ್ನೇನು ಮಾಡ್ತದೆ? ಕೊಟ್ಟೇ ಕೊಡ್ತದೆ ಕಾಸನ್ನ. ಇನ್ನೇನಂತೆ ಬಿಡು ಅಂತ ಅನ್ಕೊಂಡಿದ್ದೆ. ಆದರೆ ಈಗ ನೋಡಿದ್ರೆ ಕೊಡಕ್ಕಿಲ್ಲ ಅಂತ ಹೇಳ್ತಾ ಇದೆಯಾ. ಬೇಜಾರಾಯ್ತಾಯ್ತು ನನಗಂತೂ. ನೀವು ಬೇಜಾರು ಮಾಡ್ಕೋಬೇಡಿ. ನೀವು ಯಾಕೆ ಬೇಜಾರು ಮಾಡ್ಕೊಂತೀರಾ? ನೀವು ಬೇಜಾರು ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ನೀವು ಬೇಜಾರು ಯಾಕೆ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ನೀವು ಬೇಜಾರನ್ನ ನೀವು ಸುಮ್ಮನೆ ಇರೋದು ಕಲ್ತ್ಕೊಳ್ರಿ ಅಷ್ಟೇನೆ. ಈಗೇನು ನಿಮಗೆ 1 ಲಕ್ಷ ರೂಪಾಯಿ ಕೊಡಿಸ್ಬೇಕು ನಮ್ಮ ಅಮ್ಮನ ಕಡೆಯಿಂದ ಅಷ್ಟೇ ತಾನೇ? ನಾನು ಕೊಡಿಸ್ತೀನಿ, ಬರ್ರಿ ನೀವು ಸುಮ್ಕೇನಿಯಾ. ಈಗ ನೋಡ್ರಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವೇನಿಯಾ ನೋಡ್ತಾ ಇರ್ರಿ. ಏನನ ಮಾಡು ನೇತ್ರ, ಆದರೆ ನನ್ನ ಇಲ್ಲಿಂದ ಮಾತ್ರ ಕರ್ಕೊಂಡು ಹೊಂಟೋಗ್ಬಿಡು. ಇಲ್ಲೆಲ್ಲ ಕೆಲಸ ಮಾಡಕ್ಕೆ ನನ್ನ ಕೈಲಿ ಆಯ್ತಾನೆ ಇಲ್ಲ. ನನಗಂತೂ ಸ್ವಲ್ಪನೂ ಕೆಲಸ ಮಾಡೋಕ್ಕಾಯ್ತಿಲ್ಲ ನನಗಂತೂ. ಅಯ್ಯೋ, ಟಾರ್ಚರ್ ಅನ್ನಿಸ್ತದೆ. ಅಯ್ಯಪ್ಪ ಕುಂತ್ಕೊಳ್ಳೋಕ್ಕೂ ಬಿಡಲ್ಲ, ನಿಂತ್ಕೊಳ್ಳೋಕ್ಕೂ ಬಿಡಲ್ಲ. ಸುಮ್ಕೆ ಏನಿಯ ಟಾರ್ಚರ್ ಇಕ್ತಾನೆ ಅವನಂತೂ. ಎಷ್ಟು ಟಾರ್ಚರ್ ಇಕ್ತಾನೆ ಗೊತ್ತಾ? ದಯವಿಟ್ಟು ನಾನು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು ನೇತ್ರ. ಸರಿ ಆಯ್ತು, ಬನ್ನಿ ಹೋಗೋಣ. ನೇತ್ರ, ನಾನು ಹೊತ್ಕೊಂತೀನಿ ಕೊಡು. ಪಾಪ ನನಗೆ ತಾನೇ ಹೇಳಿದ್ದೆ ಯಪ್ಪ ಕೆಲಸ ಮಾಡೋಕ್ಕೆ. ನೀನು ಯಾಕೆ ಮಾಡ್ತಾ ಇದೀಯಾ? ನೀ ಸುಮ್ಮನೆ ಇರು. ರೀ, ನಿಮ್ಗೇನು ಗೊತ್ತಾಗಕ್ಕಿಲ್ಲ, ಸುಮ್ಮನೆ ಇರ್ರಿ. ಇದೇನೇ ನೇತ್ರ, ನೀನು ಸೌದೆ ಎತ್ಕೊಂಡ್ಬಿಟ್ಟು ಬರ್ತಾ ಇದೆಯಾ? ಯೋನೇ ಸಮಾಚಾರ? ಯಾಕೆ ನೀನು ಎತ್ಕೊಂಡ್ಬಿಟ್ಟು ಬರ್ತಾ ಇದೆಯಾ? ನಿಮ್ಮನೆ ಕೆಲಸದಾರ ಯಾರು ಇಲ್ವೇನು? ಅಯ್ಯೋ, ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನ. ನಾನು ಕಂಡೋರ್ ಮನೆ ಕೆಲಸನ ಮಾಡ್ತಾ ಇರೋದು. ನಮ್ಮ ಮನೆ ಕೆಲಸನ ನಾನು ಮಾಡ್ತಾ ಇಲ್ಲ. ನಮ್ಮ ಮನೆ ಕೆಲಸ ಮಾಡೋದಾಗಿದ್ರೆ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ನಾನಂತೂ. ನಮ್ಮಮ್ಮ ಸ್ವಂತ ಮಗಳನ್ನೇನಿಯೇ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ಲ ನಮ್ಮಮ್ಮಂಗೆ. ಅಂಥದ್ರಾಗೆ ಬ್ಯಾರೆ ಯಾರನ್ನೋ ಹೆಂಗೆ ಚೆನ್ನಾಗಿ ನೋಡ್ಕೊತಾಳೆ ನೀವೇ ಹೇಳಿ. ನನಗಂತೂ ನಮ್ಮಮ್ಮಂಗೆ ಓಟಾಗಿ ಗೆಲ್ಸೋರ್ಗೆ ಬುದ್ಧಿ ಇಲ್ಲ ಅಂತ ಅನ್ನಿಸ್ತಾಯ್ತು ನನಗಂತೂ. ಇದೇನೇ ನೇತ್ರ? ಇದ್ಯಾಕೆ ನಿಮ್ಮ ಅಮ್ಮ ನೀನೇ ಬೈಕಂತ ಇದೀಗಲ್ಲ? ಇದೊಳ್ಳೆ ಚೆನ್ನಾಗೈತೆ. ನಿಮ್ಮ ಅಮ್ಮ ನೀನೇ ಬೈಕಳ ಅಂತ ಇದು. ಸೂಪರಾಗಿ ಬೈಕತ್ತೀಯ ನೀನಂತಂದ್ರೆ. ಚೆನ್ನಾಗಿ ಬೈಕಂತೀಯ. ಹೆಂಗೆ ಬೈಕತ್ತೀಯ ನೋಡಿ ನೀನಂತ. ನಿಮ್ಮ ಅಮ್ಮನೇ ನೀ ಹೆಂಗೆ ಬೈಕತ್ತೀಯ? ಅಕ್ಕ, ನಾನೇನು ಬೈಕಂತಿಲ್ಲ, ಇರೋದನ್ನ ಇದ್ದಂಗೆ ಹೇಳ್ತಾ ಇದ್ದೀನಿ ಅಷ್ಟೇ ಏನಿಯ. ನಮ್ಮ ಅಮ್ಮಂಗೆ ಮಗಳನ್ನೇ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ಲ. ನಮ್ಮ ಅಮ್ಮಂಗೆ ಮಗಳು ಅಳಿಯನ್ನೇನಿಯ. ಇನ್ನು ಊರಾಗಿರೋನೆಲ್ಲ ಹೆಂಗೆ ನೋಡ್ಕೊತದೆ ಅನ್ನಿಸ್ತದೆ ನಿಮಗೆ? ಊರಾಗಿರೋನೆಲ್ಲ ನೋಡ್ಕೊತದೆ ಅಂತ ಹೇಳ್ಬಿಟ್ಟು ಓಟಾಗಿ ಗೆಲ್ಸೋರಿಗೆ ಬುದ್ಧಿ ಇಲ್ಲ ಅಷ್ಟೇ ಏನಿಯ. 1 ರೂಪಾಯಿ ಅಷ್ಟು ಅಂದರೆ ಬುದ್ಧಿ ಇಲ್ಲ. ಅಯ್ಯೋ ಬುಟ್ಟಾಕಿ ಸುಮ್ಮನೆ ಏನಿಯ. ಯಾಕೆ ಅದೇನು ಅಂತಾರಲ್ಲ, ಓಟ್ ಹಾಕೋದಕ್ಕಿಂತ ಮುಂಚೆ 100 ಯೋಚನೆ ಮಾಡಿ. ರೀ ನಡೀರಿ ಹೋಗೋಣ. ಅಯ್ಯೋ, ನಮ್ಮಮ್ಮ ಅಂತೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ. ಕಂಡರ ಮನೆ ಕೆಲಸನ ಮಾಡ್ಕೊಂಡು ನೆಮ್ಮದಿಗಿರೋಣ. ನಡೀರಿ. ಲೇ ನೇತ್ರ, ನಿಮ್ಮ ಅಮ್ಮನ ಬಗ್ಗೆ ನೀ ಯಾಕೆ ಕೆಟ್ಟದಾಗ ಹೇಳ್ಕೊತಾ ಇದೆಯಾ? ನಿನಗೇನು ತಲೆಗೆಲೆ ಕೆಟ್ಬಿಟ್ಟೈತಾ? ನಿಮ್ಮ ಅಮ್ಮನ ಬಗ್ಗೆ ಏನೇ ಕೆಟ್ಟದಾಗ ಹೇಳ್ಕೊಂಡು ಓಡ್ತಾ ಇದೆಯಲ್ಲ. ನಿಮ್ಮ ಅಮ್ಮಂಗೆ ಗೊತ್ತಾದ್ರೆ ನಮ್ಗೆ 1 ಲಕ್ಷ ಕೊಡೋದಿರಲಿ, ಕ್ಯಾರ ತಗೊಂಡು ಹೊಡೆದು ಕಳ್ಸೋಕ್ಕಿಲ್ವಾ? ಅಯ್ಯೋ, ನಿನಗಂತೂ ಏನು ಬುದ್ಧಿನೇ ಇಲ್ಲ. ದೇವ್ರನ್ನೇ ಹೊಡೆದ್ಬಿಟ್ಟು ಏನೇ ಕಳಿಸೋದು. ನೀನು ಸುಮ್ಕೆ ಏನೇ ನೋಡಿ, ನಿಜವಾಗ್ಲೂ ಹೊಡೆದು ಬಿಡ್ತದೆ. ಸುಮ್ಕೋಗ್ರಿ. ಯಾಕೆ ಹೊಡಿತದೆ? ನಮ್ಮ ಅಮ್ಮನ ಮಾನ ಮರ್ಯಾದೆ ಕಳಿಬೇಕು ಅಂತ ತಾನೇ ಇಲ್ಲಿಗಂತೂ ಬಂದಿರೋದು ನಾನಂತೂ. ನೀವು ಸುಮ್ಕಿರಿ.
ಅಯ್ಯೋ ನೋಡ್ರಕ್ಕ ನನ್ನ ಕಷ್ಟವಾ ನಮ್ಮಮ್ಮ ನನ್ನೇನಿಯ ಕೂಲಿ ಕಳಿಸ್ತದೆ ಇನ್ನು ಊರ್ ಜನನೆಲ್ಲ ಇನ್ನು ಹೆಂಗ್ ನೋಡ್ಕತ್ತದೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಒಂಥರ ಕಂಜೂಸ್ ಕಾಳಮ್ಮ ಇದ್ದಂಗೆ ಎಲೆಕ್ಷನ್ ಗೆಲ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಏನೇನೇನೋ ಮಾಡ್ತೈತೆ ಎಲೆಕ್ಷನ್ ಗೆಲ್ಬೇಕಲ್ಲ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಗೆದ್ಮೇಲೆ ತ್ಯಪ್ಪಗೆ ಸುಮ್ಮನೆ ಆಯ್ತದೆ ಅಷ್ಟೇ ಏನಿಯ ನೋಡ್ದ ಸ್ವಂತ ಮಗಳನ್ನೇನಿಯ ಹೆಂಗ್ ನೋಡ್ಕತೈತೆ ಅಂತ ಹೇಳ್ಬಿಟ್ಟಕ್ಕ ಓಟ್ ಹಾಕಕ್ಕಿನ ಮುಂಚೆ ಯೋಚನೆ ಮಾಡ್ಬಿಟ್ಟು ಓಟ್ ಹಾಕಿ ಅಷ್ಟೇ ಏನಿಯ ನಾನು ಹೇಳೋದಿನ ಏನು ಹೇಳಕ್ಕಿಲ್ಲ ಯೋಚನೆ ಮಾಡ್ಬಿಟ್ಟು ಏನಿಯ ಓಟ್ ಹಾಕಿ ಆಲಕಣಮ್ಮಿ ಇಷ್ಟು ದಿನ ಅಮ್ಮನ ಪರ ಪ್ರಚಾರ ಮಾಡ್ತಾ ಇದ್ದೆ ಅಮ್ಮ 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 ಅಂತ ಅನ್ಕೊಬಿಟ್ಟು ಇವಾಗ ನೋಡ್ರೆ ಹಿಂಗೆ ಹೇಳ್ತಾ ಇದೆಯಾ ಪ್ರಚಾರ ಮಾಡ್ತಿದ್ದೆ ಇಷ್ಟು ದಿನ ಹಂಗೂ ಹಿಂಗೂ ಯಾಕೆ ನಿಮ್ಮ ಅಮ್ಮನ ಬಗ್ಗೆ ಇಷ್ಟು ಬೇಜಾರಾಗಿ ಮಾತಾಡ್ತಿದ್ದೀಗಲ್ಲ ಅಯ್ಯೋ ಅದ್ಯೋ ಬೇಜಾರೇನು ಇರೋದಿದ್ದಂಗೆ ಹೇಳ್ತಾವಳೆ ಅಲ್ವೇನೆ ಕರೆಕ್ಟಾಗಿ ಹೇಳ್ದೆ ಕಣಕ್ಕ ಇದ್ದಂಗೆ ಏನೇ ಹೇಳ್ತಾ ಇದ್ದೀನಿ ನಾನಂತೂ ಹೆಂಗೈತೋ ಹಂಗೆ ಏನೇ ಹೇಳ್ತಾ ಇದ್ದೀನಿ ನಮ್ಮಮ್ಮ ನನ್ನೇ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂದರೆ ಇನ್ನು ಯಾವಳನ್ನ ಚೆನ್ನಾಗಿ ನೋಡ್ಕೊತಾರೆ ಊರಾಗಿರೋರು ಯಾರನ್ನೂ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಅಂತ ನಂಗೆ ಭಾಳ ಚೆನ್ನಾಗಿ ಗೊತ್ತು ಊರಾಗಿರೋ ಒಬ್ರಿಗೂ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಊರಾಗಿರೋರು ಯಾರನ್ನೂ ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಅದೆಲ್ಲನೂ ಗೊತ್ತಿರೋ ಇಸ್ಯೇನಿಯಾ ಊಟಕ್ಕೆ ಸುಮ್ಮನೆ ಏನಿಯಾ ಹೇಳಿ ಮಾಡಿ ಏನು ಪ್ರಯೋಜನ ಇಲ್ಲ ಹಂಗಾರೆ ನಿಮ್ಮ ಅಮ್ಮಗೆ ನಾವೆಲ್ಲ ಓಟ್ ಹಾಕೋದು ಬೇಡ ಅಂತ ಹೇಳ್ತಾ ಇದೀಯಾ ಹ್ಞೂ ಕಣಕ್ಕ ಓಟ್ ಹಾಕೋದು ಬೇಡ ಅಂತಲೇ ಹೇಳ್ತಾ ಇದ್ದೀನಿ ಯಾಕೆ ಓಟ್ ಹಾಕ್ಬೇಕು ನಮ್ಮ ಅಮ್ಮಂಗೆ ನಮ್ಮಮ್ಮ ಮಗಳು ನೀನು ನೆಟ್ಟು ನೋಡ್ಕೊತಿಲ್ಲ ಅಳಿಯನ್ನೇ ಬೀದಿಗೆ ಬಿಟ್ಬಿಟ್ಟೈತೆ ಸಣ್ಣ ಪುಟ್ಟ ತೆಪ್ಪು ಮಾಡಿದ್ರು ಕ್ಷಮಿಸೋದಂತೂ ಇಲ್ಲವೇ ಇಲ್ಲ ನಮ್ಮಮ್ಮಗೆ ಕ್ಷಮಿಸೋದು ಅಂತಾರೆ ನಮ್ಮಮ್ಮಗೆ ಆಗೋದು ಇಲ್ಲ ಕ್ಷಮಿಸೋದು ಇಲ್ಲ ನಮ್ಮಮ್ಮ ಬರೀ ನಮಗೆಲ್ಲನೂ ಟಾರ್ಚರ್ ಕೊಡೋದು ನಮಗೆಲ್ಲ ಹಿಂಸೆ ಮಾಡೋದು ಇದೇನೇ ಮಾಡ್ತದೆ ನಮ್ಮ ಅಮ್ಮನ ಕಂಡ್ರೇನಿಯ ನನಗಂತೂ ವಸ್ತಿನೂ ಆಗೋದಿಲ್ಲ ಅದಕ್ಕೆ ನನ್ಕಿಂತ ಎಲೆಕ್ಷನ್ನಾಗ ನಾನಂತೂ ಇದು ಕ್ಯಾನ್ವಾಸು ಮಾಡಕ್ಕೆ ಬರೋದಿಲ್ಲ ನಾನಂತೂ ಓಟ್ ಹಾಕ್ರಿ ಅಂತ ಕೇಳೋದಿಲ್ಲ ಕಣಕ್ಕ ನಾನು ಯಾಕೆ ಓಟ್ ಹಾಕ್ರಿ ಅಂತ ಕೇಳಿ ನಾನಂತೂ ಓಟ್ ಹಾಕ್ರಿ ಅಂತೂ ಕೇಳೋದಿಲ್ಲ ಅಯ್ಯೋ ಮನೆಯಾಳಿ ನೇತ್ರಿ ಮಗಳೇ ಇದೇನೇ ಮಾಡ್ತಾ ಇದೀಯಾ ಎಲ್ರೂ ಓಟ್ ಹಾಕ್ರಿ ಅಂತ ಕೇಳಿದ್ರೆ ನಿಮ್ಮ ಮಗಳು ಓಟ್ ಹಾಕ್ಬೇಡ್ರಿ ಅಂತ ಕೇಳಕ್ ಬಂದ್ಬಿಟ್ಟವಳೆ ಕಣಕ್ಕ ಓಟು ಹಾಕ್ಬಾರ್ದಂತೆ ಓಟ್ ಹಾಕ್ಬಾರ್ದು ಅಂತ ಕೇಳಕ್ ಬಂದವಳೆ ಅಲ್ಲ ಕಣಕ್ಕ ನಿನ್ನ ಮಗಳನ್ನೇನೇ ನೆಟ್ಟು ನೋಡ್ಕೊಳಕಿಲ್ಲ ಇನ್ನು ಓಟ್ ಹಾಕಿದ್ರೆ ನಮ್ಮ ನೀನು ಹೆಂಗ್ ನೋಡ್ಕೊತೀಯ ಮಗಳು ಒಳಿಯ ನೋಡ್ರಿ ಕಂಡರ ಮನೆ ಕೂಲಿನಲ್ಲಿ ಮಾಡ್ಕೊಂಡು ಕೆಲಸ ಮಾಡ್ತಾವ್ರಂತೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ ಅಲ್ಲ ನೀನ್ ಪಾಪ ಅವ್ರಿಗೆ ಸಹಾಯ ಮಾಡೋದು ಬಿಟ್ಬಿಟ್ಟು ಇದೇನ್ ಮಾಡ್ತಾ ಇದೀಗ ಅಂತ ಹೇಳ್ಬಿಟ್ಟು ಅಯ್ಯೋ ಏನಿಲ್ಲ ಸುಮ್ಮನೆ ಮನೆ ತಗೊಂಡು ಚಿಕ್ಕ ಗಲಾಟೆ ಅಷ್ಟೇನಿಯ ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಮನೆ ಗಲಾಟೆ ಅಷ್ಟೇನಿ ಅದಕ್ಕೆ ಹಂಗೆ ಆಡ್ತಾವಳೆ ನೇತ್ರ ಬಾರೆ ಮಂತಕ್ಕೆ ಹೋಗೋಣ ಮನೆ ತಗ ಮಾತಾಡೋಣ ಬಾರೆ ಯಾಕಮ್ಮ ಎಲ್ಲರ ಮುಂದೆ ನೀ ಎದುರಿಸ್ತಾ ಇದೆಯಾ ನಿನಗಂತೂ ಮಗ ಸೊಸೆ ನೀ ಮುಖ್ಯ ಆಗೋಗ್ಬಿಟ್ಟವ್ರೆ ನಾನು ನನ್ನ ಗಂಡ ನಿನಗೆ ಯಾವತ್ತು ಮುಖ್ಯ ಆಗಿದ್ದೀವಿ ಹೇಳು ನಾನು ನನ್ನ ಗಂಡ ಮುಖ್ಯ ನೀ ಅಲ್ಲ ನಿನಗೆ ಬೀದಿಗೆ ಬಿಟ್ಬಿಟ್ಟಿದ್ಯಾ ನಾನು ನನ್ನ ಗಂಡನ ಬಿಡು ಪರವಾಗಿಲ್ಲ ಹೆಂಗೋ ನಮ್ಮ ಪಾಡಿಗೆ ನಾವು ಕೂಲಿನಲ್ಲಿ ಮಾಡ್ಕೊಂಡು ನಾವು ಜೀವನ ಮಾಡ್ತೀವಿ ನನಗಂತೂ ನಿಮ್ಮ ಸವಾಸನೆಯೇ ಬೇಡ ನೀನು ಎಲೆಕ್ಷನ್ನಾಗಿ ಹೆಂಗಾರ ಮಾಡ್ಕ ನಾನೇನಿಲ್ಲ ಇರೋದಿದ್ದಂಗೆ ಹೇಳ್ತಾ ಇದ್ದೀನಿ ಇಷ್ಟು ದಿನ ಇಲ್ದಿರೋದೆಲ್ಲ ಹೇಳ್ತಾ ಇದ್ದೆ ನಿನ್ನ ಬಗ್ಗೆ ಹೀಗಿರೋದಿದ್ದಂಗೆ ಏನು ಹೇಳ್ತಾ ಇದ್ದೀನಿ ಸ್ವಂತ ಮಗಳು ನೆಟ್ಟು ನೋಡ್ಕೊಳಕ್ಕೆ ಆಗ್ದಿರೋಳು ಇನ್ನು ಊರನ್ನೆಲ್ಲ ಹೆಂಗೆ ನೆಟ್ಟು ನೋಡ್ಕೊತೀಯಾ ಯಪ್ಪ ಏನಂತಾರಲ್ಲ ಯಥ ರಾಜ ತಥ ಪ್ರಜನಂಗೆ ಯಥ ಅಮ್ಮ ಯಥ ಮಗಳು ಇಬ್ಬರು ಸರಿಯಾಗಿ ಅವ್ರಿ ಸರಿ ಏನಾರ ಮಾಡ್ಬಿಟ್ಟು ನನ್ನಂತೂ ಇಲ್ಲಿಂದ ಬುಡ್ಸ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು ಇನ್ನು ಅದಕ್ಕಿನ್ನೂ ಇನ್ನೇನು ಬೇಕು ನನಗಂತೂ ಸದ್ಯ ಬುಡಿಸ್ಕೊಂಡು ಹೋಗ್ಬಿಟ್ರೆ ಸಾಕಪ್ಪ ದೇವ್ರೆ ಇನ್ನೇನು ಬೇಡ ಲೇ ಮಗಳೇ ಆಯ್ತು ಬಾರೆ ಯಾಕೆ ಹಿಂಗೆ ಬಡ್ಕೊಂತ ಇದೆಯಾ ನೀನು ನನ್ನ ಮಾನ ಮರೀದಿ ಕಳಿಕೆ ಇಷ್ಟೊಂದೆಲ್ಲ ಮಾಡ್ತಾ ಇದೆಯಾ ಬಾ ಮಂತಕ್ಕೆ ಹೋಗೋಣ ಮಾತಾಡೋಣ ಇಲ್ಲೆಲ್ಲ ನಿಂತ್ಕೊಂಡು ಅದು ಇದು ಅಂತ ಹೇಳ್ಬಿಟ್ಟು ಇದು ಮಾಡಕ್ಕೆ ಬರಬೇಡ ನಡಿಯೇ ಮಂತಕ್ಕೆ ನಾನು ಯಾಕೆ ಬರಲಿ ಮಂತಕ್ಕೆ 1 ಲಕ್ಷ ಕೊಡು ಅಂದರೆ ಕೊಡೋಕ್ಕಿಲ್ಲ ಅಂತ ಹೇಳ್ದೆ ಇನ್ನೊಂದು ಲಕ್ಷ ಕೊಡೋಕ್ಕಿಲ್ಲ ಅಂತ ಹೇಳಿದ್ಮೇಲೆ ನಾನು ಯಾಕೆ ಬರಲಿ ನಾನು ಬರೋಕ್ಕಿಲ್ಲ ನಂಗೆ 1 ಲಕ್ಷ ಕೊಟ್ರಿ ಕೊಡ್ತೀನಿ ಅನ್ನೋ ಅವಾಗ ಬರ್ತೀನಿ ಅಲ್ಲಿ ಗಂಟ ಬರೋಕ್ಕಿಲ್ಲ ಅಯ್ಯೋ ಚೊಳಗೆ ಬರಬಾರ್ದು ಬರ ಇನ್ನೇನು ಮಾಡೋಕ್ಕಾಗಿಲ್ಲ ಎಲ್ಲರೂ ನನ್ನೇ ನೋಡ್ತಾವ್ರೆ ಸುಮ್ಮನೆ ಹ್ಞೂ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡು ಹೊಂಟೋಗ್ಬಿಡ್ಬೇಕು ಅಷ್ಟೇ ಏನಿಯ ಸರಿ ಆಯ್ತು ಬಾರೆ ಅದು ಯಾಕಂಗೆ ಸಾಯ್ತ್ಯ ಬಾ ಮಂತಕ್ಕೆ ಅಯ್ಯೋ ನನ್ನ ಮಗಳು ಸುಮ್ಮನೆ ತಮಾಷೆ ಮಾಡ್ತಾವಳೆ ಕಣಕ ಹಂಗೆ ಅನ್ಕೊಬಿಟ್ಟು ನೀವು ಓಟ್ ಹಾಕಿಲ್ಲ ಅಂತ ಮಾತ್ರ ಹೇಳಕ್ಕೆ ಹೋಗ್ಬೇಡಿ ಆಮೇಲೆ ಓಟ್ ಹಾಕಿಲ್ಲ ಮಗಳು ಹಿಂಗೆ ಒಂದಲ್ಲ ಅಂತ ಹೇಳ್ಬಿಟ್ಟು ನೀವು ಇದು ಮಾಡಕ್ಕೆ ಹೋಗ್ಬೇಡಿ ಅಯ್ಯೋ ನನ್ನ ಮಗಳು ಹಂಗೆ ಹೊಸಿ ಹಂಗೆ ಆಡ್ತಾಳೆ ನೀವು ಅವಳ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ದಯವಿಟ್ಟು ಈಗಿತ ಓಟ್ನ ನನಗೇನೇ ಹಾಕಿ ಇನ್ನು ಯಾರಿಗೂ ಓಟ್ ಹಾಕಕ್ಕೆ ಹೋಗ್ಬೇಡಿ ಸರಿನಾ ನನಗೇನೇ ಓಟ್ ಹಾಕಿ ಹ್ಞೂ ನಮ್ಮ ಅಮ್ಮಿನ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳೈತಲ್ಲ ನಮ್ಮ ಅಮ್ಮಂಗೆ ಓಟ್ ಹಾಕಿ ನಡಿಯಮ್ಮ ಹೋಗೋಣ ಲೇ ಮನೆಯಾಳಿ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಆಟ ಆಡಿಸ್ತೀಯ ಅಲ್ವೇನೆ ಎಲೆಕ್ಷನ್ ಮುಗಿಲಿ ನಿಮ್ಮನ್ನ ಎಲ್ಲರನ್ನೂ ಸರಿಯಾಗಿ ಮಾಡ್ತೀನಿ ನಿಮ್ಮ ಎಲ್ರಿಗೂ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಅಂದರೆ ನಾನು ಆಟ ಆಡಿಸ್ತಾ ಇದೆಯಾ ಮನೆಯಾಳಿ ಈ ನನ್ನ ಮಗ ಕುಂತ್ರಿ ನನ್ನ ಮಗನೇ ನನ್ನ ಮಗ ನುಂಬೇಡ್ವೆ ಅಂದ್ರೆ ಲಕ್ಷ ಕೊಡ್ಬೇಕಂತೆ ಲಕ್ಷ ಈಗ ಲಕ್ಷ ಕೊಟ್ಟರೆ ಇನ್ನೊಂದ್ಕಿಂತ 10 ಲಕ್ಷಕ್ಕೆ ಬರ್ತೀನಿ ನೀನಂತೂ ಯಪ್ಪ ದೇವ್ರೇ ಬುತ್ತಾ ಇರೋ ಪಾಪಕ್ಕೆ ಎಲೆಕ್ಷನಾಗ ಅಮ್ಮಂಗೆ ಏನೇ ಓಟ್ ಹಾಕ್ಬೇಡ ಅಂತ ಹೇಳ್ಕೊಂಬಿಟ್ಟು ಬರೋ ಏಕೈಕ ಮಗಳು ನೀನೇ ಅಂತ ಅನ್ನಿಸ್ತದೆ ಅಯ್ಯೋ ಇದ್ದುಳೆ ನಿನ್ನಿಂದನೇ ಇಷ್ಟೆಲ್ಲನೂ ಆಗಿರೋದು ನಿನ್ನಿಂದನೇ ಅಮ್ಮ ನೀನು ಏನಾರ ಬೈಕ ನನಗೇನು ನನ್ನ ಗಂಡಂಗೆ 1 ಲಕ್ಷ ರೂಪಾಯಿ ನೀನು ಕೊಡಬೇಕು ಅಷ್ಟೇನಿಯ 1 ಲಕ್ಷ ರೂಪಾಯಿ ಯಾವಾಗ ಏನಿಯ ಕೊಟ್ಟಿದ್ರೆ ಇಷ್ಟೊಂದೆಲ್ಲ ಮಾನ ಮರ್ಯಾದೆ ಕಳೀತಿದ್ದೆ ಒಂದು 10 ಜನದ ಹತ್ರ ಆಗ್ಲೇನೆ ಹೇಳ್ಕೊಂಡ್ಬಿಟ್ಟಿದ್ದೀನಿ ನಮ್ಮ ಅಮ್ಮ ಹಂಗೆ ನಮ್ಮ ಮಮ್ಮಿ ಹಿಂಗೆ ಅಂತ ಹೇಳ್ಬಿಟ್ಟು ಆಗ್ಲೇನೆ 10 ಜನದ ಹತ್ರ ಗೊತ್ತಾಗ್ಬಿಟ್ಟೈತಿ ಎಲ್ಲ ಇಷ್ಟೇನೂ 10 ಜನ ಗೊತ್ತಾಗೋಗ್ಬಿಟ್ಟೈತಿ ಅದ್ರ ಬದಲು 10 ಜನದ ಓಟ್ ಬೀಳಕ್ಕಿಲ್ಲ ಇವಾಗ ಮೂರವ ದಿನ ಅವಾಗ ಏನಿಯ ಕೊಟ್ಟಿದ್ರೆ 1 ಲಕ್ಷನ ನಾನು ಏನ ಮಾತಾಡ್ತಿದ್ನ ನಿನ್ನ ಬರ ನೀನು ಏನಾರು ಮಾತಾಡೋಕೆ ಗೊತ್ತಿಲ್ವಾ ಹೇಳು ನೀನೇ ಹೇಳು ಎಲ್ಲನೂ ಕೊಡು 1 ಲಕ್ಷನ ಕೊಡು ಹಿಂದಿನ ಕಾಲದಾಗೆ ಜನ ಸುಮ್ಕೆ ಏನಿಯ ಗಾದೆ ಹೇಳಿಲ್ಲ ಅಳಿಯ ಮನೆ ಥಳಿಯ ಅಂತ ಹೇಳ್ಬಿಟ್ಟು ಥಳಿಯಕ್ಕೆ ಅಂತ ನೀಯ ಬಂದವನಿ ಇದ್ರ ಬದಲು ಯಾವನ ದಾರೆ ಹೋಗೋನು ಕೊಟ್ಬಿಟ್ಟು ಮದುವೆ ಮಾಡಿದ್ರು ಮೈ ಬಗ್ಸ್ಬಿಟ್ಟು ದುಡಿದ್ಬಿಟ್ಟು ನನ್ನ ಮಗಳನ್ನ ಸಾಕೋನು ನಮ್ಮ ಮನೆ ಕುಂತ್ಕೊಂಡೇನಿಯ ಲಕ್ಷ ಕರಗಿಸ್ತಾವನಿ ಅಯ್ಯೋ ದೇವ್ರೆ ಎಲೆಕ್ಷನ್ ಮುಗಿಯ ಗಂಟ ಹೆಂಗಾರ ಮಾಡ್ಬಿಟ್ಟು ನನಗೆ ತಾಳ್ಮೆ ಕೊಡಪ್ಪ ಇದ್ದರು ನನ್ನ ಮಕ್ಕಳಿಂದ ಲೇ ಮಗಳೇ ಗೊತ್ತೀನಿರು ಇನ್ನೊಂದು ಕಿತ ಏನೋ ನಿನ್ನ ಗಂಡ 10 ರೂಪಾಯಿ ಕೇಳಬೇಕಂತೆ ಅವಾಗಿರೋದು ನಿನಗೆ
ನಿನಗೆ ನನ್ನ ಮೇಲೆ ಎಷ್ಟೊಂದು ಪಿರುತಿ ಅಲ್ವಾ ನಿನಗೆ? ಹಾಂ ನೋಡಿ, ನಿಮ್ಮ ಅಮ್ಮನೇ ನೀ ಎದುರು ಹಾಕೊಂಬಿಟ್ಟು ನನ್ನಂತೂ ಬಿಡ್ಸೋಕೆ ಪ್ರಯತ್ನ ಪಡ್ತಾ ಇದೆಯಾ. ನಿಜವಾಗೂ ನಿನ್ನನ್ನು ಭಾಳ ಇಷ್ಟಪಡ್ತಾ ಇದೆಯಾ. ನಾನು ಅಷ್ಟೇ ನಿನ್ನ ಭಾಳ ಇಷ್ಟಪಡ್ತಾ ಇದ್ದೀನಿ. ಅವಳು ನನ್ನ ಹೆಂಡ್ತಿರ ಅದನ್ನ ಏನಿದ್ರು ಸುಮ್ಕೇನಿಯಾ, ಜಮೀನು ಮಾರ್ಸಕ್ಕೆ ಅಷ್ಟೇನಿಯಾ. ಗೊತ್ತಾಯ್ತು ಬಿಡಿ, ಅದನ್ನು ನೀವು ಬೇಕು ಅಂತ ಪಾಪ ಏನು ಮಾಡಿಲ್ಲ. ನನಗೋಸ್ಕರ ತಾನೇ ಅವಳು ಜಮೀನು ಕೊಟ್ಟರೆ ನನ್ನನ್ನು ಚೆನ್ನಾಗಿ ನೋಡ್ಕೋಬೋದು ಅಂತ ತಾನೇ ಇಷ್ಟೆಲ್ಲ ಮಾಡ್ತಿರೋದು. ಆಯಿತು ಬಿಡಿ, ನೀವೇನು ನನಗೇನು ಎಲ್ಲನೂ ಪ್ರೂವ್ ಮಾಡೋಕೆ ಹೋಗ್ಬೇಡಿ. ನೀವು ನನ್ನ ಎಷ್ಟು ಇಷ್ಟಪಡ್ತೀರಾ ಅಂತ ನನಗೆ ಗೊತ್ತಿಲ್ವಾ. ನೀವು ನನ್ನ ಭಾಳ ಅಂದರೆ ಭಾಳ ಇಷ್ಟಪಡ್ತೀರಾ. ನಾನು ಅಷ್ಟೇನಿಯಾ, ನಿಮ್ಮ ಅಷ್ಟೇನಿಯಾ ಇಷ್ಟ ಅಂತೂ ಅಷ್ಟೇನಿಯಾ ಪಡ್ತೀನಿ ನಾನಂತೂ. ನಮ್ಮ ಅಮ್ಮ ತಗೊಂಡು 1 ಲಕ್ಷ ಇಸ್ಕೊಂಡು ಅವ ಇನ್ನು ಮಕ್ಕಳು ತಗೊಂಡೋಗ್ಬಿಟ್ಟು ಎಷ್ಟು ಬಿಟ್ರಿ ಅತ್ತಾಗೆ. ಅತ್ತಾಗೆ ಹೆಂಗೋ ಕೂಲಿ ಮಾಡೋದನ್ನು ತಪ್ಪದೆ. ನೀವಂತೂ ನೆಮ್ಮದಿಯಾಗಿರ್ಬೋದು ನೋಡಿ. ತಗೊಳ್ಳೆ, ಇದ್ರಾಗ 1 ಲಕ್ಷ ಐತೆ. ಇನ್ನೊಂದು ಕಿತ 1 ರೂಪಾಯಿ ಕೇಳಿದ್ರು ಕೈ ಕಾಲು ಮುಟ್ಬಿಡ್ತೀನಿ ಅಷ್ಟೇನಿಯಾ. ತಗೊಂಡು ಹಾಳಾಗಿ ಹೋಗ್ರಿ. ನೀವು ಇರೋ ತನಕ ನನಗೆ ಗೆಲ್ಲಕ್ಕಿಲ್ಲ ಅಂತ ಗೊತ್ತು. ಎಲೆಕ್ಷನ್ ಮುಗಿಯ ಗಂಟನ ಎಲ್ಲ ಆಳು ಬಿದ್ದು ಹೋಗೋಕ್ಕಾಗಕ್ಕಿಲ್ವ ನೀವು? ಅಟ್ಲೀಸ್ಟ್ ಎಲೆಕ್ಷನ್ ಮುಗಿದ ಮೇಲೆ ನನ್ನ ಬರೀವ್ರಂತೆ ತೊಲಗದ್ ಬಿಟ್ಬಿಟ್ಟು ನನ್ನ ಕರ್ಮಕ್ಕೆ ಇಲ್ಲೇ ಬಿದ್ದಿರ್ತೀರಾ. ಅತ್ತೆ, ನೀವು ಎಲೆಕ್ಷನ್ ಬಗ್ಗೆ ಚಿಂತೆ ಮಾಡಲೇಬೇಡಿ. ಎಲೆಕ್ಷನ್ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ? ಎಲೆಕ್ಷನ್ನಾಗ ನೀವು ಗೆದ್ದೇ ಗೆಲ್ತೀರಾ, ಸುಮ್ಕಿರ್ರಿ. ಹ್ಞೂ ಗೆಲ್ತೀನಿ ಬಿಡ್ರಿ. ನಿನ್ನಂತನೊಬ್ಬ ಇದು ಬಿಟ್ರೆ ಮನೆಗೆ ಚೆನ್ನಾಗಿ ಗೆಲ್ತೀನಿ ನಾನಂತೂ. ಇದಿರಲ್ಲ ಮನೆ ತುಂಬ ಊರು ತುಂಬ ಹೇಳ್ಕೊಂಬಿಟ್ಟು ಬರೋಕ್ಕೆ ಓಟ್ ಹಾಕ್ಬೇಡಿ ಅಂತ ಹೇಳ್ಬಿಟ್ಟು ನಿಮ್ಮಕ್ಕೆ ರೀ. ಅಮ್ಮ ಬೈದಿದ್ದನ್ನ ಕಿವಿ ಕೇಳ್ಬಿಟ್ಟು ಈ ಕಿವಿಗೆ ಬಿಟ್ಬಿಡ್ಬೇಕಷ್ಟೇನಿಯಾ. ಬೇರೆ ಯಾರು ಬೈತಾವ್ರೆ? ನಮ್ಮ ಅಮ್ಮನೇ ತಾನೇ ಬೈತಿರೋದು. ನೀನ ಈ ಕಿವಿಗೆ ಕೇಳ್ಬಿಟ್ಟು ಈ ಕಿವಿಗೆ ಬಿಟ್ಬಿಡ್ತೀಯ. ನಾನಂತೂ ಕಿವಿಗೆ ಹಾಕೊಳಕ್ಕಿಲ್ಲ ಮಾತುಗಳನ್ನ. ಥ್ಯಾಂಕ್ ಯು ಸೋ ಮಚ್ ನೇತ್ರ. ನೀನು ಇಲ್ಲ ಅಂತ ಹೇಳಿದ್ರೆ ನಾನಂತೂ ದೇವ್ರನೆಗುನ್ನುವೆ ಆ ಅಪ್ಪಂತ ಕೆಲಸ ಮುಗಿಬೋಗ್ಸ್ಬಿಟ್ಟು ಕೆಲಸ ಮಾಡಬೇಕಿತ್ತು. ಈಗ 1 ಲಕ್ಷ ತಗೊಂಡೋಗ ಅಪ್ಪನ ಮಕ್ಕಳ ಮೇಲೆ ಬಿಸಾಕಿ ಎತ್ಕೊಳ್ಳಲೇ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವತ್ತಿಂದ ನೀ ಹೇಳ್ಬಿಟ್ಟು ಬರ್ತೀನಿ. ಥ್ಯಾಂಕ್ಸ್. ಇನ್ಮೇಲೆ ನಾನು ನೀನು ಚೆನ್ನಾಗಿರೋಣ, ಸರಿನಾ? ಇನ್ನು ಯಾರ ಮಾತು ಕೇಳೋಕೆ ಹೋಗ್ಬೇಡ. ನಾನು ಕೇಳೋಕ್ಕಿಲ್ಲ, ನೀನು ಕೇಳ್ಬೇಡ, ಸರಿನಾ? ಹಾಂ ಸರಿ ಆಯಿತು. ಅಪರಂಜಿ ಚಿನ್ನವು ನನ್ನ ಮನೆಯ ದೇವರು, ಗುಲಗಂಜಿ ದೋಷವು ಹಿರದ ಸುಗುಣಶೀಲರು. ನಾನೇ ಅಪಾರ್ಥ ಮಾಡ್ಕೊಂಡ್ಬಿಡ್ತೀನಿ ಅವಾಗವಾಗ. ಅವ್ರಿಗೆ ನನ್ನ ಮೇಲೆ ಏನೇ ಪಿರುತಿ ಜಾಸ್ತಿ. ಅದಕ್ಕೆ ತಾನೇ 8ನ ಬಿಟ್ಬಿಟ್ಟು ಬಂದಿದ್ದು. ನನ್ನ ಮೇಲೆ ಏನೇ ಪಿರುತಿ ಇರಲಿಲ್ಲ ಅಂದರೆ 8ನ ಯಾಕೆ ಬಿಟ್ಬಿಟ್ಟು ಬರ್ತಾಯಿದ್ರು ಹೇಳು? ನಾನೇ ಒಂದೊಂದು ತಿಕ್ಳು ಥರ ಆಡ್ತೀನಿ. ಈಗ ಬಿಡು, ನಾನು ನನ್ನ ಗಂಡ ಒಂದಾದ್ವಲ್ಲ ಅಷ್ಟೇ ಸಾಕು. ಇನ್ನು ನಮ್ಮಮ್ಮ ಯಾಕೆ ಹಿಂಗೆ ಗುರ ಅಂತ ನನ್ನೇ ಗುರಾಯಿಸ್ತೈತೆ ಬಿಡು. ನೋಡೋದೇ ಇಲ್ಲ, ಈ ಕಡೆ ತಿರ್ಕೊಂಡು ಹೊಂಟೋಯ್ತೀನಿ.